30-40 ಆಫ್ ಸೈಟ್ ಪರ್ಚೇಸ್ ಮಾಡಿದ್ರಿಂದಾಗ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಬಂದಿಲಿ ಈಸ್ಟ್ಗೆ, ವೆಸ್ಟ್ಗೆ, ನಾರ್ತ್ಗೆ, ಸೌತ್ಗೆ ಜಮೀನಲ್ಲಿ ಲೇಔಟ್ ಅಂತ ಫಾರ್ಮೇಶನ್ ಆಗಾದ್ಮೇಲೆ ಜಮೀನ್ದಾರಿಂದ ಒಂದು ಪತ್ರ ಆಗುತ್ತೆ ಒಂದು ಇಂಡಿವಿಜುವಲ್ ಸೈಟ್ಗೆ. ಅದಾದ್ಮೇಲೆ ಅವರು ಮಾರಾಟ ಮಾಡಿದಾಗ 2ನೇ ಕೈ ಆಗುತ್ತೆ, ಇನ್ನೊಬ್ರಿಗೆ ಮಾರೋದಂದ್ರೆ 3ನೇ ಕೈ. ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದಾಗ ಜಮೀನ್ದಾರ್ ಪತ್ರ ನಾವು ಯಾರು ತಗೊಳಲ್ಲ ಅಲ್ವರ. ಆದ್ರೆ ಸೈಟು ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ, ಈ 3 ಪಾರ್ಟಿಗಳದ್ದು 3 ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ಇವತ್ತಿನ ಈ ವಿಡಿಯೋಲಿ ಮದರ್ ಡೀಡ್ ಜೊತೆಗೆ ಪ್ರೀವಿಯಸ್ ರಿಲೇಟೆಡ್ ಡಾಕ್ಯುಮೆಂಟ್ಗಳು ಎಷ್ಟು ಮಹತ್ವದಾಗಿರುತ್ತೆ, ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂತಾ ಇದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಚಾನಲ್ಗೆ ಮೆಂಬರ್ ಆಗಿ. ನಿಮ್ ಸಪೋರ್ಟ್ ಅವಶ್ಯಕತೆ. ಹಾಗೆ ನನಗ್ ಗೊತ್ತಿರುವ ಒಂದೊಂದೇ ವಿಡಿಯೋಗಳ ಮೂಲಕ ಅವೇರ್ನೆಸ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ. ಬನ್ನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಎಂಡ್ವರೆಗೂ ನೋಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಒಬ್ಬ ಒಂದು ರೆವಿನ್ಯೂ ಲೇಔಟ್ ಅಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡ್ತಾನೆ. ಸೈಟ್ ನ ಮೆಷರ್ಮೆಂಟ್ ಬಂದು 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್ ಇರುತ್ತೆ. ಇದು ಜಮೀನ್ದಾರಿಂದ ಡೈರೆಕ್ಟ್ ಆಗಿ ಸೇಲ್ ಡೀಡ್ ಆಗಿರುತ್ತೆ. ಪರ್ಚೇಸ್ ಮಾಡ್ತಾನೆ. ಒಂದು 5 ವರ್ಷ 6 ವರ್ಷ ಆದ್ಮೇಲೆ ಅವನು ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಏನಪ್ಪಾ ಮಾಡ್ತಾನೆ ಅಂದಾಗ ಮಾರಾಟ ಮಾಡಕ್ ಇರ್ತಾನೆ. ಆ ಸೈಟ್ ತೊಳುವಾಗ ಅದು ಸಿಟಿ ಲಿಮಿಟ್ ಬಂದಿರಲ್ಲ, ಪಂಚಾಯತಿ ಲಿಮಿಟ್ ಅಲ್ಲಿ ಇರುತ್ತೆ. ಆಮೇಲೆ ದಿನ ಕಳೆದಂಗೆನೆ ಅದು ಸಿಟಿ ಲಿಮಿಟ್ ಬರುತ್ತೆ. ಸಿಟಿಲಿ ಖಾತೆ ಆಗುತ್ತೆ. ಎಷ್ಟು ಮೆಷರ್ಮೆಂಟ್ಗೆ? 30-40ಗೆ. ಖಾತೆ ಕಂದಾಯ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಕಷ್ಟ ಇದೆ ಅಂದ್ಬಿಟ್ಟು ಆಫ್ ಸೈಟ್ ನ ಮಾರಾಟಕ್ಕೆ ಇಕ್ತಾನೆ. ಸೊ ಆ ಸೈಟು ಸೇಲ್ ಆಗುತ್ತೆ. ಸೇಲ್ ಆದ್ಮೇಲೆ ಏನಪ್ಪಾ ಆಗುತ್ತೆ ಅಂದಾಗ 2 ಪೀಸ್ ಆಗುತ್ತೆ. 1200 ಇದ್ದಿದ್ದು 600 ಅಂತ ಸಪರೇಟ್ ಓನರ್ಶಿಪ್ ಆಗುತ್ತೆ. ಈ ಸಪರೇಟ್ ಆಗುವಾಗ ಏನು 1200 ಸ್ಕ್ವೇರ್ ಫೀಟ್ ಅಲ್ಲಿ ಪರ್ಚೇಸ್ ಮಾಡಿದ್ನಲ್ಲ, ಆ ಪೇಪರ್ ನ 600 ಸ್ಕ್ವೇರ್ ಫೀಟ್ ತಗೊಂಡಿರೋನ್ಗೆ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ 600 ಅಡಿಗೆ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಖಾತಾ ಮಾಡ್ಕೊಂತಾರೆ, ಸಪರೇಟ್ ಮಾಡ್ಕೊಂತಾರೆ, ಕಂದಾಯ ಕಟ್ಕೊಂಡ್ ಬರ್ತಾ ಇರ್ತಾರೆ. ಈ 600 ಅಡಿ ಪರ್ಚೇಸ್ ಮಾಡದ್ನಲ್ಲ, ಅವ್ನ್ ಏನಪ್ಪಾ ಮಾಡ್ತಾನೆ ಅಂದಾಗ ಕನ್ಸ್ಟ್ರಕ್ಷನ್ ಮಾಡ್ತಾನೆ. ಗ್ರೌಂಡ್ ಫಸ್ಟ್ ಫ್ಲೋರ್ ಅಂತ ಮನೆಗಳನ್ನ ಕಟ್ತಾನೆ, ಬಾಡಿಗೆಗೆ ಬಿಡ್ತಾನೆ, ಕರೆಂಟ್ ಎಲ್ಲ ತಗೊಂಡಿರ್ತಾನೆ. ಆದ್ರೆ ಇವನು ಮಾರದ್ನಲ್ಲ, ಈ 1200 ಸ್ಕ್ವೇರ್ ಫೀಟ್ ತಗೊಂಡಿರೋನು 600 ಮಾರದ್ನಲ್ಲ, ರಿಮೈನಿಂಗ್ 600 ಆ ಜಾಗ ಅಲ್ಲಿ ಇರ್ಬೇಕಲ್ವಾ. ಅವನು ಉಳಿಕೆ ಜಾಗ 600 ಇರುತ್ತೆ. ಈ 600 ಅವ್ನ್ ಕನ್ಸ್ಟ್ರಕ್ಷನ್ ಮಾಡ್ದ, ಓಕೆ. ಯಾರು ಮಾರಾಟ ಮಾಡದ್ನಲ್ಲ ಅವನು 600 ಸ್ಕ್ವೇರ್ ಫೀಟ್ ಅಲ್ಲಿ ಇರ್ಬೇಕು. ಈ ಪೀಸ್ ಮಾಡುವಾಗ ಯಾರು 30-40 ಪರ್ಚೇಸ್ ಮಾಡಿದ್ದೋನು ಆಫ್ ಸೈಡ್ ಮಾರುವಾಗ ಏನಪ್ಪಾ ತಪ್ಪು ಮಾಡ್ತಾನೆ ಒಂದು. ಹಾಗೆ ಈ 600 ಸ್ಕ್ವೇರ್ ಫೀಟ್ ತಗೊಳ್ಳುವಾಗ ಇವರು ಏನಪ್ಪಾ ನೋಡಿಲ್ಲ ಅಂದಾಗ ಚೆಕ್ ಬಂದಿ ಅಂದ್ರೆ ಈ ಸೈಡಿಗೆ ಪೂರ್ವಕ್ಕೇನಿದೆ, ಪಶ್ಚಿಮಕ್ಕೇನಿದೆ, ಉತ್ತರಕ್ಕೇನಿದೆ, ದಕ್ಷಿಣಕ್ಕೇನಿದೆ ಅನ್ನೋದು ಬರ್ಬೇಕು. ಉದಾಹರಣೆಗೆ ದಕ್ಷಿಣಕ್ಕೆ ರಸ್ತೆ ಅಂತ ಇಟ್ಕೊಳ್ಳಿ, ಆಯ್ತಾ. ಉತ್ತರಕ್ಕೆ ಅದರ್ಸ್ ಪ್ರಾಪರ್ಟಿ, ಬೇರೆ ಪ್ರಾಪರ್ಟಿ ಇರುತ್ತೆ. ಈಸ್ಟ್ಗೆ, ಪೂರ್ವಕ್ಕೆ ಬೇರೆ ನಂಬರು, ಪಶ್ಚಿಮಕ್ಕೆ ಉಳಿಕೆ ಅಂದ್ರೆ ಯಾರು ಮಾರಾಟ ಮಾಡುದ್ನಲ್ಲ ಅವನು ಉಳಿಕೆ ಬರ್ಬೇಕು. ಒಂದು ಪೂರ್ವಕ್ಕೆ ಬರ್ಬೇಕು, ಇಲ್ಲ ಅಂದ್ರೆ ಪಶ್ಚಿಮಕ್ಕೆ ಬರ್ಬೇಕು ಶೆಡ್ಯೂಲ್ ಅಲ್ಲಿ, ಚೆಕ್ ಬಂದಿಲ್ಲ. ಬಟ್ ಇದನ್ನ ಮೆನ್ಷನ್ ಮಾಡಲ್ಲ. ಸೊ ಈ ರೀತಿ ಚೆಕ್ ಬಂದಿಲ್ಲಿ ಪೂರ್ವ ಪಶ್ಚಿಮದಲ್ಲಿ ಯಾರ್ಯಾರಿಗೆ ಆಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲದೆ ಹಾಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅವರು ಅನುಭವಿಸ್ತಾ ಇರ್ತಾರೆ. ಅವನು ಕಷ್ಟ ಬರುತ್ತೆ, ಅವನು ಮಾರ್ಬಿಡ್ತಾನೆ. ಯಾರು ಗೊತ್ತಾ, ಈ ಬಿಲ್ಡಿಂಗ್ ಕಟ್ಟಿದೆ ಅಂತ ಹೇಳಿದ್ನಲ್ಲ ಅವನು ರೀಸೇಲ್ ಮಾಡ್ತಾನೆ. ರೀಸೇಲ್ ಮಾಡಿದಾಗ ಇನ್ನೊಬ್ರು ಪರ್ಚೇಸ್ ಮಾಡ್ತಾರೆ. ಅವರುನು ನೋಡಿ, ಅವರುನು ಈ ಚೆಕ್ ಬಂದಿಲ್ಲಿ ಈ ತರ ತಪ್ಪಾಗಿದೆ ಅಂತ ರೆಕಗ್ನೈಸ್ ಮಾಡ್ಕೊಳಲ್ಲ. ಅವ್ರಿಗೆ ಯಾರು ಅಡ್ವೈಸು ಮಾಡ್ಲೇ ಇಲ್ಲ. ಹಾಗೆ ಅವ್ರುನು ಆ ಪ್ರಾಪರ್ಟಿನ ತಗೊಂತಾರೆ, ಅನುಭವಿಸ್ಕೊಂಡಿರ್ತಾರೆ. ಈಗ ಅವ್ರಿಗೆ ಕಷ್ಟ ಬಂದಿದೆ, ಯಾರು ಬಿಲ್ಡಿಂಗ್ ತಗೊಂಡ್ರಲ್ಲ ಅವ್ರಿಗೆ ಕಷ್ಟ ಬಂದಿದೆ. ಅವ್ರು ಇವಾಗ ಬ್ಯಾಂಕ್ ಲೋನ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ಮಾರಕ್ ಇಟ್ಟಿದ್ದಾರೆ. ಈ ತರದೊಂದು ಪ್ರಾಪರ್ಟಿ ಬಂದಾಗ ಈ ತರದೊಂದು ತಪ್ಪಾಗಿದೆ,
ಒಂದು. ಎರಡನೇದು ಮುಖ್ಯವಾಗಿ ಹೇಳ್ತಾ ಇರೋದು ಏನಪ್ಪಾ ಇವತ್ತಿನ ವಿಡಿಯೋ ಅಲ್ಲಿ ಅಂದ್ರೆ, ಈ ರಿಮೈನಿಂಗ್ 600 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ನಲ್ಲ, ಅದು ಪ್ರೆಸೆಂಟ್ಲಿ ಜಾಗನೇ ಇಲ್ಲ. ಇವ್ರು ತಗೊಂಡಿರೋರ್ಗುನು ಅದ್ರ ಬಗ್ಗೆ ಅರಿವೇ ಇಲ್ಲ. ನಂದು 600 ಅಡಿ ಇದೆ, ನನಗ್ ಮಾರಿರೋನ್ 600 ಅಡಿ ಮಾರಿದಾನೆ, ಅವಂದ್ 600 ಅಡಿ ಏನಾಗಿದೆ ಅನ್ನೋದು ನನಗ್ ಏನಕ್ಕೆ ಅಂತಾರೆ. ಏನ್ ಹೇಳೋಣ ಹೇಳಿ. ಪ್ರಾಪರ್ಟಿಗಳು ಪರ್ಚೇಸ್ ಮಾಡುವಾಗ ಸಣ್ಣ ಸಣ್ಣ ತಪ್ಪುಗಳು ಎಷ್ಟು ದೊಡ್ಡ ದೊಡ್ಡ ಇಶ್ಯೂಗಳನ್ನ ತರುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಒಂದು ಚೆಕ್ ಬಂದಿಲಿ ಪ್ರಾಪರ್ಟಿ ಡೀಟೇಲ್ ಗಳನ್ನ ಕರೆಕ್ಟ್ ಆಗಿ ರಿಫ್ಲೆಕ್ಟ್ ಮಾಡಿಲ್ಲ ಅಂದಾಗ ಎಷ್ಟೆಲ್ಲ ಸಮಸ್ಯೆ ಬರುತ್ತೆ. ನಿಮ್ಮ ಪ್ರಾಪರ್ಟಿನೇ ಮಾರಕ್ ಆಗಲ್ಲ. ಆಮೇಲೆ ತಿದ್ದುಪಡಿ ಮಾಡ್ಬೇಕು ಅಂದಾಗ ನಿಮ್ಮ ಪ್ರೀವಿಯಸ್ ಓನರ್ಗಳು ಸಿಗ್ತಾರ ನಿಮ್ಗೆ. ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ನೀವು ಚೆಕ್ ಮಾಡ್ಬೇಕಾಗಿರುವ ಮುಖ್ಯವಾದ ಇನ್ಫಾರ್ಮೇಶನ್ ಹಾಗೂ ಮಾಹಿತಿ ಏನಪ್ಪಾ ಅಂದಾಗ ಶೆಡ್ಯೂಲು, ಸರ್ವೆ ನಂಬರು, ಸೈಟ್ ನಂಬರು, ಚೆಕ್ ಬಂದಿ ನಿಮ್ಮ ಸೈಡ್ಗೆ ಪೂರ್ವಕ್ಕೇನಿದೆ, ಪಶ್ಚಿಮಕ್ಕೇನಿದೆ, ಉತ್ತರಕ್ಕೇನಿದೆ, ದಕ್ಷಿಣಕ್ಕೇನಿದೆ ಅಂತ ಫಸ್ಟ್ ನೀವ್ ನೋಡ್ಬೇಕು. ಅವ್ರು ಡಾಯರ್ ನೋಡ್ತಾರೆ, ಡಾಕ್ಯುಮೆಂಟ್ ಅವರು ವೆರಿಫೈ ಮಾಡೋರು ನೋಡ್ತಾರೆ, ಬ್ಯಾಂಕ್ ಅವ್ರು ನೋಡ್ತಾರೆ ಅಂತೆಲ್ಲ ನೀವ್ ಅನ್ಕೊಂಡಿದ್ರಿ ಅಂದಾಗ ಮೋಸ ಹೋಗೋದು ನೀವೇನೆ. ಯಾಕಂದ್ರೆ ನೀವು ಅನ್ಭವಿಸ್ಬೇಕಾಗಿರೋ ಪ್ರಾಪರ್ಟಿಲಿ ನಿಮಗ್ ಗೊತ್ತಿರ್ಬೇಕು ಅಕ್ಕಪಕ್ಕದ ನಂಬರ್ಗಳು ಏನೇನ್ ಇದಾವೆ ಅಂತ. ಈ ರೀತಿ ಒಂದು 30-40 ಸೈಟ್ ಅಲ್ಲಿ 2 ಪೀಸ್ ಆಗವೆ. ಆ 2 ಪೀಸ್ ಅಲ್ಲಿ ಶೆಡ್ಯೂಲ್ ಅಲ್ಲಿ ರಿಮೈನಿಂಗ್ ಪೀಸ್ ಆಫ್ ದ ಲ್ಯಾಂಡ್ ಅಂತ ಮೆನ್ಷನ್ ಮಾಡಿಲ್ಲದೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿದೆ. ಈ ವಿಡಿಯೋ ಮಾಡಿರುವ ಉದ್ದೇಶ ಏನಪ್ಪಾ ಅಂದಾಗ ಈ ತರದ ಸಮಸ್ಯೆಗಳನ್ನ ನೀವು ತರ್ಸ್ಕೊಳಕ್ ಹೋಗ್ಬೇಡಿ. ಸಪೋಸ್ ನೀವು ಈ ತರ ಪ್ರಾಪರ್ಟಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಂದ್ರೆ 30-40ಲಿ ಆಫ್ ಸೈಟ್ ಪರ್ಚೇಸ್ ಮಾಡಿದ್ರೆ ಅಂದಾಗ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಬಂದಿಲಿ ಈಸ್ಟ್ಗೆ, ವೆಸ್ಟ್ಗೆ, ನಾರ್ತ್ಗೆ, ಸೌತ್ಗೆ ಏನಿದೆ ಅಂತ ಕ್ಲಾರಿಟಿ ತಗೊಳ್ಳಿ ಅಷ್ಟೇನೆ. ಏನಕ್ಕೆ ಕೇಳ್ತಾ ಇದೀನಿ ಅಂದಾಗ ನಿಮ್ಗೂ ಕಷ್ಟ ಬಂದಾಗ ಪ್ರಾಪರ್ಟಿ ಮಾರ್ಬೇಕು ಅಂದಾಗ ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ ದೊಡ್ಡ ದೊಡ್ಡ ಇಶ್ಯೂ ಆಗುತ್ತೆ. ರೇಟ್ ಹಂಗೆ ಬೀಳ್ಸ್ಬಿಡ್ತಾರೆ. ಹುಷಾರಾಗಿ ಜಾಗೃತರಾಗಿ ತಪ್ಪಿತ್ತು ಅಂದ್ರೆ ತಿದ್ಕೊಂಬಿಡಿ ಅಂತ ಒಂದು ಸಣ್ಣದಾಗಿ ಮಾಹಿತಿ ತಿಳಿಸಿದೀನಿ. ವ್ಯಾಲ್ಯೂಬಲ್ ಆಗ್ಬೋದು ಅನ್ಕೊಂಡಿದೀನಿ ನಾನು. ಬರೀ ಡಾಕ್ಯುಮೆಂಟ್ ಅಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಡೀಟೇಲ್ ರಾಂಗ್ ಇದೆ ಅಂದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದಾಗ ಲೆಕ್ಕ ಹಾಕೊಳ್ಳಿ. ಇವತ್ತು ಇನ್ನೊಂದು ಮಾಹಿತಿ ನಿಮ್ ಜೊತೆ ಹಂಚ್ಕೊಂತ ಇದೀನಿ. ಎಷ್ಟೋ BDS ಸೈಟ್ ಗಳಿಗೆ ಜಮೀನ್ದು RTC ತೆಗೆದ್ರೆ BD ಅಂತ ಬರ್ಬೇಕು, ಬರ್ತಾನೆ ಇಲ್ಲ. ಏನಕ್ ಬರ್ತಾ ಇಲ್ಲ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ನಿಮ್ದು BDS ಸೈಟ್ ಇದೆಯಾ? ನಿಮ್ ಜಮೀನು BD ಅಂತ ರೆಕಗ್ನೈಸ್ ಆಗ್ತಾ ಇದೆಯೋ ಇಲ್ವೋ ಅಂತ RTC ಯಾವತ್ತಾರು ನೀವು ಚೆಕ್ ಮಾಡಿದೀರಾ?